ಅದು ಜನನಿ ಬಿಡ ಕಾಯಿಪಲ್ಯ ಮಾರುಕಟ್ಟೆ. ಪ್ರತಿನಿತ್ಯ ನೂರಾರು ಜನರ ಓಡಾಟ ಇರುವ ಪ್ರದೇಶ. ಆದ್ರೆ ಇದೇ ಜಾಗದಲ್ಲಿ ಮುರಿದು ಬೀಳುವ ಸ್ಥಿತಿಯಲ್ಲಿರುವ ವಿದ್ಯುತ್ ಕಂಬವೊಂದು ಸಾರ್ವಜನಿಕರ ಆತಂಕಕ್ಕೆ ಕಾರಣ ಆಗಿದೆ. ಜೀವ ಕೈಯಲ್ಲಿ ಹಿಡಿದು ವ್ಯಾಪಾರ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಥಣಿ ಪಟ್ಟಣದ ವಾರ್ಡ್ ನಂಬರ್ 5ರ ತಗಾರಿಗಲ್ಲಿಯ ಕಾಯಿಪಲ್ಯ ಮಾರುಕಟ್ಟೆಯಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿರುವ ವಿದ್ಯುತ್ ಕಂಬ ಸಾರ್ವಜನಿಕರ ಜೀವಕ್ಕೆ ಕಂಟಕ ಆಗಿ ಪರಿಣಮಿಸಿದೆ. ಡಿಸಿಸಿ ಬ್ಯಾಂಕ್ ಹಾಗೂ ಓಂಕಾರ್ ಕಿರಾಣಿ ಜನರಲ್ ಸ್ಟೋರ್ ಎದುರಿನ ಮಾರುಕಟ್ಟೆಯಲ್ಲಿರುವ 24ನೇ ಸಂಖ್ಯೆಯ ಕಬ್ಬಿಣದ ವಿದ್ಯುತ್ ಕಂಬದ ತಳಭಾಗ ಸಂಪೂರ್ಣವಾಗಿ ತುಕ್ಕು ಹಿಡಿದು ಹಾನಿಗೊಂಡಿದೆ. ಯಾವುದೇ ಕ್ಷಣದಲ್ಲಾದರೂ ಕಂಬ ನೆಲಕ್ಕುರುಳುವ ಸಾಧ್ಯತೆ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅಪಾಯದ ನಡುವೆಯೇ ಇದೇ ಕಂಬದ ಕೆಳಗೆ ಸಣ್ಣ ಕಾಯಿಪಲ್ಯ ವ್ಯಾಪಾರಿಗಳು ತಮ್ಮ ವ್ಯಾಪಾರ ನಡೆಸ್ತಾ ಇದ್ದಾರೆ. ಪ್ರತಿದಿನ ನೂರಾರು ಗ್ರಾಹಕರು ಕೂಡ ಇದೇ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದು, ಸಣ್ಣ ಗಾಳಿ ಅಥವಾ ಬಲವಾದ ಹೊಡೆತಕ್ಕೆ ಕಂಬ ಬೀಳುವ ಆತಂಕ ಎದುರಾಗಿದೆ. ಅನಾಹುತ ಸಂಭವಿಸಿದ್ರೆ ಹೊಣೆ ಯಾರು ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ವ್ಯಾಪಾರಿಗಳು ಹೆಸ್ಕಾಂ ಮತ್ತು ಪುರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹಲವು ಬಾರಿ ಗಮನ ಸೆಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿರುವ ಸಾರ್ವಜನಿಕರು ಅಪಾಯ ಸಂಭವಿಸುವ ಮುನ್ನವೇ ಕಂಬ ತೆರವುಗೊಳಿಸಿ ಹೊಸ ವಿದ್ಯುತ್ ಕಂಬ ಅಳವಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಎಲ್ಲಿ ಕಟ್ಟಾಗಿತ್ತು ಹೇಳ್ರಿ? ನೋಡ್ರಿ ಕೆಳಗೆಲ್ಲ ಕಡೆ ಕಟ್ಟಾಗಿತ್ರಿ ಪೂರ? ಒಂದು ಸ್ವಲ್ಪ ಓದೈತಿ. ಇದು ಯಾರಿಗೆ ಹೇಳಿರಿ ನೀವು? ಮುನ್ಸಿಪಾಲಿಟಿಯವ್ರಿಗೆ ಹೇಳೈತಿ, ಕೆ ಬಿ ಅವ್ರಿಗೆ ಹೇಳೈತಿ. ಯಾವಾಗ ಹೇಳಿರಿ? ಕೆ ಬಿ ಯಾರಿಗೆ? ಹೊಡ್ಕೊಂಡು ಹೋಗ್ಯಾರ. ಯಾರು? ಕೆ ಬಿ ಲೈಮನ್ಗಳಿಗ್ರಿ? ಕಟ್ ಆಗೈತಿ, ಯಾರು ಕೇರ್ ಮಾಡಿ